23 ಮೈನಸ್ 17 ಅಲ್ಲಿನ ಬಿಡಿ ಸ್ಥಾನದ ಅಂಕೆ ಅಂದ್ರೆ 23 ಮಾಡಬೇಕು ಮತ್ತು 17 ಮಾಡಬೇಕು ಮತ್ತು ಅವೆರಡರ ಡಿಫರೆನ್ಸ್ ತಗೋಬೇಕು, ಕಳಿಬೇಕು. ಕಳೆದ ಮೇಲೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕೆ ಏನಿರ್ತದೆ ಅಂತ ಕೇಳಿದ್ರು. ಸೊ ಈ ರೀತಿ ಏನಾದ್ರು ಇತ್ತು ಕ್ವಶನ್ ಅಂತಂದ್ರೆ ಫಸ್ಟ್ ನಾವೇನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಈ ರೀತಿ ರೈಸ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿಗಳು ಬರ್ತದೆ ಅಂತ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇಲ್ಲಿ 10, 100, 1000 ಸ್ಥಾನದಲ್ಲಿ ಏನಾದ್ರೂ ಇರಲಿ, ಬಿಡಿ ಸ್ಥಾನದ ಅಂಕಿನ ಕೊಡ್ತಕ್ಕಂಥದ್ದು ಬಿಡಿ ಸ್ಥಾನದ ಅಂಕೆ ಮಾತ್ರ. ಹಾಗಾಗಿ ಜಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಒನ್ಸ್ ಪ್ಲೇಸ್. ಸೊ ಇಲ್ಲಿ ಬಿಡಿ ಸ್ಥಾನದ ನಂಬರ್ನ ಕಾನ್ಸಂಟ್ರೇಟ್ ಮಾಡಿ. ಒಂದು ವೇಳೆ 23ನ ಹಂಗೆ 23 ಅಂತ ಇಟ್ಕೊಂಡ್ರೆ ಇಲ್ಲಿ 2 ಅಥವಾ ಈ ಕಡೆ ಏನಾದ್ರೂ ನಂಬರ್ ಇರಲಿ, ಬಿಡಿ ಸ್ಥಾನದಲ್ಲಂತೂ 3 ಇದೆ. ಘಾತಾಂಕ 1 ಆಗಿತ್ತು ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ನಂಬರ್ನ ಬಿಡಿ ಸ್ಥಾನದಲ್ಲಿ ಎಷ್ಟಿರುತ್ತೆ ಅಂತಂದ್ರೆ 3 ಮಾತ್ರ ಇರ್ತದೆ. ಅಂದ್ರೆ 23 ಘಾತ 1 ಅಂದ್ರೆ 23 ಅಷ್ಟೇ. ಇನ್ನು 23 ಘಾತ 2 ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, 23 ಘಾತ 2. ಓಕೆ, ಈಗ ನೋಡಿ ಇದನ್ನ 23 ಅಂತಾನೆ ಅನ್ಕೊಳ್ಳ ಸದ್ಯಕ್ಕೆ. ಇಲ್ಲಿ 23 ಘಾತ 1 ಅಂತಂದ್ರೆ ಇಲ್ಲಿ 23 ಅಷ್ಟೇ. ಇನ್ನು 23 ಘಾತ 2 ಅಂತಂದ್ರೆ ಇಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಘಾತ 2 ಇರೋದ್ರಿಂದ ಈ ರೀತಿ ಮಲ್ಟಿಪ್ಲೈ ಮಾಡ್ತೀವಿ ಅಥವಾ ಗುಣಾಕಾರ ಮಾಡ್ತೀವಿ. 23 × 23 3 3 9. ಸೊ ಬಿಡಿ ಸ್ಥಾನದ ನಂಬರ್ ಮಾತ್ರ 9 ಆಗಿರುತ್ತೆ. ಇಲ್ಲಿ 10 ಸ್ಥಾನ 100 ಸ್ಥಾನ ಏನಾದ್ರೂ ಇರ್ಲಿ ಗೊತ್ತಿಲ್ಲ ನಮ್ಗೆ, ಆದ್ರೆ ಬಿಡಿ ಸ್ಥಾನದಲ್ಲಿ ಮಾತ್ರ 9 ಇರುತ್ತೆ. ಸೊ ಇಲ್ಲಿ 9 ಇರುತ್ತೆ. ಇನ್ನು 23 ಘಾತ 3 ಅಂತ ಮಾಡಿದ್ರೆ ಇಲ್ಲಿ 10, 100 ಸ್ಥಾನದಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಆ ಬಿಡಿ ಸ್ಥಾನದ ಅಂಕೆ ಹೆಂಗ್ ಬರುತ್ತಂತಂದ್ರೆ ಈ ಬಿಡಿ ಸ್ಥಾನದ ಅಂಕೆಗೆ 3ನ ಗುಣಿಸಿದಾಗ ಏನ್ ಬರುತ್ತಲ್ಲ ಅದೇ ಬರುತ್ತೆ. ಅಂದ್ರೆ ಇಲ್ಲಿ 3 ಇರುತ್ತಲ್ಲ, ಈ 3 ಇಲ್ಲಿ ಗುಣಿಸಿರ್ತೀವಿ ನಾವು 23. ಅಂದ್ರೆ ಇಲ್ಲಿ ಏನೋ ನಂಬರ್ ಬಂದಿರುತ್ತೆ, ಇಲ್ಲಿ ಇದಕ್ಕೆ 23ರಿಂದ ಗುಣಿಸಿರ್ತೀವಿ. 3 9 27. ಅಂದ್ರೆ ಇಲ್ಲಿ ಯಾವ್ಯಾವ್ದೋ ಅಂಕೆಗಳು ಬಂದಿರ್ತದೆ, ಬಟ್ ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಬಂದಿರುತ್ತೆ ಅಂತಂದ್ರೆ 7 ಬಂದಿರ್ತದೆ. ಅಂದ್ರೆ 23 ಘಾತ 1 ಅಂತ ಇದ್ರೆ ಬಿಡಿ ಸ್ಥಾನದಲ್ಲಿ 3 ಇರುತ್ತೆ. 23 ಘಾತ 2 ಇದ್ರೆ ಬಿಡಿ ಸ್ಥಾನದಲ್ಲಿ 9. 23 ಘಾತ 3 ಇದ್ರೆ ಬಿಡಿ ಸ್ಥಾನದಲ್ಲಿ 7. ಇನ್ನು 23 ಘಾತ 4 ಅಂತ ಇದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರುತ್ತೆ ಅಂತಂದ್ರೆ ಈ 7ಕ್ಕೆ ಇಲ್ಲಿರ್ತಕ್ಕಂಥ ಬಿಡಿ ಸ್ಥಾನದ ನಂಬರ್ ಅನ್ನ ಅಂಕಿನ ಗುಣಿಸಿ. 3 7 21. ಅಂದ್ರೆ ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಬರುತ್ತೆ, ಯಾವ ಅಂಕಿ ಬರುತ್ತೆ ಅಂತಂದ್ರೆ 1 ಬರುತ್ತೆ. ಇನ್ನು 23 ಘಾತ 5 ಅಂತಂದ್ರೆ ಮತ್ತೆ ರಿಪಿಟೇಷನ್ ಶುರುವಾಯಿತು. ಅಂದ್ರೆ ಇಂಟು 3 3 1 3. ನೋಡಿ ಬಿಡಿ ಸ್ಥಾನದ ಅಂಕಿ ಮತ್ತೆ ಏನಾಗ ಶುರುವಾಯಿತು ಅಂತಂದ್ರೆ ರಿಪೀಟ್ ಆಗಕ್ ಶುರುವಾಯಿತು. ಅಂದ್ರೆ ಘಾತ 4ರ ನಂತರ ಬರ್ತಕ್ಕಂಥ ಬಿಡಿ ಸ್ಥಾನದ ಅಂಕಿಗಳು ಮತ್ತೆ ಏನಾಗ್ತವೆ ಅಂತಂದ್ರೆ ರಿಪೀಟ್ ಆಗ್ತವೆ. ಘಾತ 5 ಬಂದ್ರೆ 3 ಬರ್ತದೆ, 6 ಬಂದ್ರೆ 9, 7 ಬಂದ್ರೆ 7, 8 ಬಂದ್ರೆ 1. ಈ ರೀತಿ 4 4 4ಕ್ಕೆಲ್ಲನು ಏನ್ ಬರ್ತದೆ ಅಂತಂದ್ರೆ ಈ ಬಿಡಿ ಸ್ಥಾನದ ಅಂಕಿಗಳು ರಿಪೀಟ್ ಆಗ್ತಾ ಹೋಗ್ತವೆ. ಹಾಗಾಗಿ ಒಂದು ಕನ್ಫರ್ಮ್ ಏನು ಅಂತಂದ್ರೆ 23 ಘಾತ 4 ಇದ್ರೆ ಇಲ್ಲಿ ನಂಬರ್ ಏನಿರುತ್ತೋ ಗೊತ್ತಿಲ್ಲ, ಬಿಡಿ ಸ್ಥಾನದ ಅಂಕಿ ಮಾತ್ರ 1 ಆಗಿರ್ತದೆ. ಇನ್ನು 23 ಘಾತ 4ಕ್ಕೆ ಮತ್ತೆ ನಾನೇನಾದ್ರೂ ಸ್ಕ್ವೇರ್ ಮಾಡಿದ್ರೆ ಅಂದ್ರೆ 4 2 8 ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಮತ್ತೆ ಇದೇ ಒಂದು ನಂಬರ್ನ 1ರಿಂದ ಗುಣಿಸ್ತೀವಿ ನಾವು. ನೋಡಿ ಇದೇ ನಂಬರ್ ಇರುತ್ತಿಲ್ಲಿ, ಅದೇ ನಂಬರ್ನ ಮತ್ತೊಮ್ಮೆ ಗುಣಿಸ್ತೀವಿ. ಆದ್ರೆ ಬಿಡಿ ಸ್ಥಾನದಲ್ಲಿ 1 1 ಇರೋದ್ರಿಂದ ಗುಣಾಕಾರ ಮಾಡಿದಾಗ ಮತ್ತೆ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. ಹಾಗಾಗಿ ನಾವು ಯಾವ ಹೆಲ್ಪ್ ತಗೊಳ್ತೀವಿ ಅಂತಂದ್ರೆ 23 ಘಾತ 4 = ಈ ರೀತಿ ಏನು 1 ಅಂತ ಬಿಡಿ ಸ್ಥಾನದಲ್ಲಿ ಬಂದಿದೆಯಲ್ಲ, ಇದ್ರ ಹೆಲ್ಪ್ ತಗೊಳ್ತೀವಿ. ಇದ್ರ ಹೆಲ್ಪ್ ಇಂದ ಎಲ್ಲಿಗೆ ನಾವು ರೀಚ್ ಆಗ್ಬೇಕು ಅಂತಂದ್ರೆ 23 ಘಾತ 23ಕ್ಕೆ ಮುಟ್ಟಬೇಕು. ಹೆಂಗ್ ಮುಟ್ತೀವಿ ನೋಡಿ, 23 ಘಾತ 4 = ಸಮ್ ಯಾವುದೋ ಒಂದು ಅಂಕಿ ಬಿಡಿ ಸ್ಥಾನದಲ್ಲಿ 1 ಇದೆ. ಇದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ರೈಸ್ ಮಾಡ್ತೀನಿ. ಎಷ್ಟು ರೈಸ್ ಮಾಡ್ತೀನಿ ಅಂತಂದ್ರೆ 23ಕ್ಕೆ ಹೋಗ್ಬೇಕು ಅಂತಂದ್ರೆ 5 ರೈಸ್ ಮಾಡ್ತೀನಿ. 5 4 20 ನೋಡಿ. ಹಾಗಾದ್ರೆ ಈ ಕಡೆನೂ ಕೂಡ ಏನ್ ಮಾಡ್ಬೇಕು, ನಾನು 5ನ್ನ ರೈಸ್ ಮಾಡ್ಬೇಕು. ಅಂದ್ರೆ ಘಾತಾಂಕ 5 ಹೆಚ್ಚು ಮಾಡ್ಬೇಕು. ಇಲ್ಲೇನಾಗ್ತದೆ ಅಂತಂದ್ರೆ 23 5 4 20. ಈ ಕಡೆ ಈ ಅಂಕಿ ಏನಿರುತ್ತೆ ಗೊತ್ತಿಲ್ಲ, ಈ ಸಂಖ್ಯೆ ಏನಿರುತ್ತೆ ಗೊತ್ತಿಲ್ಲ, ಆದ್ರೆ ಬಿಡಿ ಸ್ಥಾನದಲ್ಲಿ ಮಾತ್ರ 1 ಬರುತ್ತೆ. ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ನೀವು ಎಷ್ಟು ಸಾರಿ ಗುಣಾಕಾರ ಮಾಡಿದ್ರು ಕೂಡ ಬಿಡಿ ಸ್ಥಾನದಲ್ಲೇ 1 ಬರುತ್ತೆ. ಬಟ್ ನನಗೆ ಬೇಕಾಗಿರೋದು 23. ಇಲ್ಲಿ 20 ಬಂದಿದೆ, ಇನ್ ಎಷ್ಟು ಬರ್ಬೇಕು ನನಗೆ ಅಂತಂದ್ರೆ 3 ಬರ್ಬೇಕು. ಇನ್ನು 3 ಬರ್ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ, 3 ಇದ್ದಾಗ 23 ಘಾತ 3 ಎರಡೂ ಕಡೆ ಏನ್ ಮಾಡಿ ಅಂತಂದ್ರೆ ಗುಣಾಕಾರ ಮಾಡಿ.
23 ಘಾತ 20, 23 ಘಾತ 3. ಈ ಕಡೆ ಒಂದು ಅಂಕಿ ಇದೆ ಇಲ್ಲಿ, ಇಂಟು 23 ಘಾತ 3. ಎರಡು ಕಡೆನ ಗುಣಾಕಾರ ಮಾಡಿದೆ. ಎರಡು ಕಡೆ ಗುಣಾಕಾರ ಮಾಡಿದಾಗ ಲೆಫ್ಟ್ ಸೈಡ್ ಏನಾಯ್ತು ನೋಡ್ರಿ, 23 ಘಾತ ನೋಡಿ a⁻m ಇಂಟು a⁻m. ಘಾತಾಂಕದ ನಿಯಮಗಳ ಪ್ರಕಾರ ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಘಾತಾಂಕಗಳನ್ನ ಕೂಡಿಸ್ಬೇಕು. ಹಾಗಾಗಿ 20 ಮತ್ತೆ 3ನ್ನ ಕೂಡಿಸಿದಾಗ 23 ಬಂತು. ಹಾಗಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಅಂತಂದ್ರೆ ಒಂದಿದೆ. 23 ಘಾತ 3 ಇದನ್ನ ನಾವೇನಾದ್ರೂ ಬರೆದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರ್ತದೆ? 7 ಬರ್ತದೆ. ಇಲ್ಲಿದೆ ನೋಡಿ, ಘಾತ 3 ಇದ್ದಾಗ ಬಿಡಿ ಸ್ಥಾನದಲ್ಲಿ ಏನ್ ಬರ್ತದೆ? 7 ಬರುತ್ತೆ. ಸೊ ಇಲ್ಲಿ 7 ಬಂತು. ಅಂದ್ರೆ ಇಲ್ಲೊಂದು ನಂಬರ್ ಇದೆ ಬಿಡಿ ಸ್ಥಾನದಲ್ಲಿ 1, ಮತ್ತೊಂದು ನಂಬರ್ ಇದೆ ಬಿಡಿ ಸ್ಥಾನದಲ್ಲಿ 7. ಇವೆರಡನ್ನ ಗುಣಾಕಾರ ಮಾಡಿದಾಗ ಈ ಅಂಕಿಗಳು ಏನಾದ್ರೂ ಗುಣಾಕಾರ ಆಗ್ಲಿ, ಆದ್ರೆ ಬಿಡಿ ಸ್ಥಾನದಲ್ಲಿ 1 7 ಅಂತ ಬರ್ತದೆ. 1 7. ಹಾಗಾಗಿ 23 ಘಾತ 23ನ್ನ ನಾವು ರೈಸ್ ಮಾಡಿದ್ರೆ, ಘಾತಾಂಕ ಕೇರಿಸಿದಾಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರುತ್ತೆ ಅಂತಂದ್ರೆ 7 ಅಂತ ಬರುತ್ತೆ. ಇದು ಬರೀ ಈ ಸಂಖ್ಯೆ ಮಾತಾಯ್ತು. ಇದೇ ರೀತಿ ಅನಾಲಿಸಿಸ್ ನಾವೇನಾದ್ರೂ 17 ಘಾತ 17 ಮಾಡಿದ್ರೆ ನೋಡಿ, ಅಲ್ಲಿ ಏನಾಗ್ತದೆ ಅಂದ್ರೆ 17 ಘಾತ 1 ಅಂತಂದ್ರೆ 17. ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ ನೋಡ್ರಿ? 7. 17 ಘಾತ 2 ಅಂತಂದ್ರೆ ಇಲ್ಲಿ ಯಾವ್ದು ಬರ್ತದೆ ಗೊತ್ತಿಲ್ಲ, ಇಲ್ಲಿ 7 ಗುಣಾಕಾರ ಆಗುತ್ತೆ. 7 49. ಸೊ ಬಿಡಿ ಸ್ಥಾನದಲ್ಲಿ ಯಾವ್ದು ಬರುತ್ತೆ? 9. ಇನ್ನು 17 ಘಾತ 3 ಅಂತಂದ್ರೆ ಇಲ್ಲಿ 7ರಿಂದ ಗುಣಿಸ್ಬೇಕು. 7 9 63 ಅಂದ್ರೆ ಬಿಡಿ ಸ್ಥಾನದಲ್ಲಿ 3. ಇನ್ನು 17 ಘಾತ 4 ಅಂತಂದ್ರೆ ಬಿಡಿ ಸ್ಥಾನದಲ್ಲಿ 7 3 21 1 ಬಂತು. ಅಂದ್ರೆ ಮತ್ತೆ ಘಾತಾಂಕ 4 ಆದಾಗ ರಿಪಿಟೇಷನ್ ಶುರುವಾಗುತ್ತೆ. ಹಾಗಾಗಿ ಮತ್ತೆ ನಾನು ಅದೇ ಹೆಲ್ಪ್ ತಗೊಳ್ತೀನಿ. 17 ಘಾತ 4 ಇದ್ದಾಗ ಇಲ್ಲಿ ನಂಬರ್ ಏನಿರುತ್ತೋ ಗೊತ್ತಿಲ್ಲ, ಬಿಡಿ ಸ್ಥಾನದಲ್ಲಿ 1 ಇರುತ್ತೆ. ಇನ್ನು ಮತ್ತೆ ರೈಸ್ ಮಾಡ್ಬೇಕು. ಎಷ್ಟು ರೈಸ್ ಮಾಡ್ಬೇಕು ನೋಡಿ, ಇಲ್ಲಿ 17 ಬರ್ಬೇಕು ಅಂತಂದ್ರೆ 17ಕ್ಕೆ ಹತ್ರ ಹೋಗ್ಬೇಕು. 4 4 16. ಈ ಕಡೆ 4 ರೈಸ್ ಮಾಡಿದಾಗ ಈ ಕಡೆ ಕೂಡ 4 ರೈಸ್ ಮಾಡಿ. ಸೊ 17 ಘಾತ 4 4 16 ಈಕ್ವಲ್ಸ್ ಟು ಇಲ್ಲಿ ನಂಬರ್ ಎಷ್ಟು ಬರುತ್ತೋ ಗೊತ್ತಿಲ್ಲ, ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ನೀವು ಎಷ್ಟು ಸಾರಿ ಗುಣಾಕಾರ ಮಾಡಿದ್ರು ಕೂಡ ಬಿಡಿ ಸ್ಥಾನದಲ್ಲಿ 1 ಮಾತ್ರ ಉಳಿಯುತ್ತದೆ. ಇನ್ನು ನನಗೆ 1 ಬೇಕು, ಯಾಕಂದ್ರೆ ಇಲ್ಲಿ 16 ಇದೆ, ಇಲ್ಲಿ 17 ಇದೆ. ಸೊ 17 ಘಾತ 16ಕ್ಕೆ ಇನ್ನೊಂದ್ ಸಾರಿ 17ನ ಗುಣಾಕಾರ ಮಾಡಿದ್ರೆ ಇಲ್ಲೂ ಕೂಡ ಏನ್ ಮಾಡಿ 17ನ ಗುಣಾಕಾರ ಮಾಡಿ, ಎರಡು ಕಡೆ ಗುಣಾಕಾರ ಮಾಡಬೇಕು. ಎಡಗಡೆ ಏನಾಗ್ತದೆ ಅಂತಂದ್ರೆ 17 ಘಾತ 17 ಆಯ್ತು, ಯಾಕಂದ್ರೆ ಇಲ್ಲಿ 16 ಇದೆ, ಇಲ್ಲಿ 1 ಇದೆ. 17 ಘಾತ 17 ಈಕ್ವಲ್ ಟು ಇಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಇದೆ. ಸೊ ಇವೆರಡನ್ನ ನಾವೇನಾದ್ರೂ ಗುಣಾಕಾರ ಮಾಡಿದ್ರೆ ಇಲ್ಲಿ ಬರ್ತಕ್ಕಂತ ಸಂಖ್ಯೆ ಏನಾದ್ರೂ ಆಗಿರ್ಬೋದು, ಆದ್ರೆ ಬಿಡಿ ಸ್ಥಾನದಲ್ಲಿ 7 ಅಂದ್ರೆ 7. ಅಂದ್ರೆ ಇಲ್ಲೂ ಕೂಡ ಬಿಡಿ ಸ್ಥಾನದಲ್ಲಿ 7 ಬರ್ತಾ ಇದೆ, ಇಲ್ಲೂ ಕೂಡ ಬಿಡಿ ಸ್ಥಾನದಲ್ಲಿ 7 ಬರ್ತಾ ಇದೆ. ಸೊ ಅವೆರಡನ್ನ ಕಳಿಬೇಕು. ನಾವಿ ಕಳೆದಾಗ 7 ಮೈನಸ್ 7 ಏನಾಗುತ್ತೆ ಅಲ್ಲಿಗೆ ಅಂತಂದ್ರೆ ಉತ್ತರ 0 ಬರ್ತದೆ. ದೇರ್ ಫೋರ್ ಯಾವ ಆಪ್ಷನ್ ಕರೆಕ್ಟ್ ಅಂತಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್. ಸೊ 23 ಘಾತ 23 ಮೈನಸ್ 17 ಘಾತ 17. ಸೊ ಇದರ ಬಿಡಿ ಸ್ಥಾನದಲ್ಲಿ ಅಂದ್ರೆ ಕಳೆದ ಮೇಲೆ ಬರ್ತಕ್ಕಂಥ ಬೆಲೆ ಏನಾಗಿರುತ್ತೆ ಅಂತಂದ್ರೆ ಬಿಡಿ ಸ್ಥಾನದಲ್ಲಿರೋದು ಯಾವ ಸಂಖ್ಯೆ ಬರುತ್ತೆ ಅಥವಾ ಯಾವ ಅಂಕಿ ಬರುತ್ತೆ ಅಂತಂದ್ರೆ 0 ಬರುತ್ತೆ. ಸೊ ಇಷ್ಟೆಲ್ಲ ಅನಾಲಿಸಿಸ್ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ಟೈಮ್ ಕನ್ಸ್ಯೂಮ್ ಆಗಿದೆ ಅಷ್ಟೇನೆ. ಬಟ್ ಬಿಡಿ ಸ್ಥಾನದಲ್ಲಿ ಅಂಕಿ ಯಾವ್ದು ಬರುತ್ತದೆ ಅಂತೇಳಿ ನಿಮಗೆ ಒಂದು ಐಡಿಯಾ ಇತ್ತು ಅಂತಂದ್ರೆ, ಈ ರೀತಿ ಅನಾಲಿಸಿಸ್ ಮಾಡೋದು ಒಂದು ಐಡಿಯಾ ಬಂತು ಅಂತಂದ್ರೆ ನಿಮಗೆ ಇದನ್ನ ಕ್ವಿಕ್ ಆಗಿ ನೀವು ಅನಲೈಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆಯಾಗಿದೆ? ಸೊ ಒಂದೊಂದೇ ಆಪ್ಷನ್ ತಗೊಳ್ಳೋಣ ನೋಡಿ. ಫಸ್ಟ್ ಆಪ್ಷನ್ ನೋಡಿ, 2 + 2 ಅದಕ್ಕೆ ಸ್ಕ್ವೇರ್ ಮತ್ತು ಅದಕ್ಕೆ ಹೋಲ್ ಸ್ಕ್ವೇರ್. 2 + 2 ಎಷ್ಟು? 2 + 2 4, ಅದಕ್ಕೆ ಸ್ಕ್ವೇರ್ ಮತ್ತು ಅದಕ್ಕೆ ಸ್ಕ್ವೇರ್. 4ನ ಸ್ಕ್ವೇರ್ ಮಾಡಿದ್ರೆ 16, 16ನ ಸ್ಕ್ವೇರ್ ಮಾಡಿದ್ರೆ 256. ಸೊ 6 6 36, 6 1 6, 6 12 3 15, ಎಸ್ 256. ಸೊ ಇದು ಒಂದ್ ಕಡೆ ಇರಲಿ. ಆಪ್ಷನ್ 2 ನೋಡಿ, 2 + 2 + 2 ಅಂದ್ರೆ ಎಷ್ಟಾಯ್ತು? 6, 6 6 ಇದು 36. ಗರಿಷ್ಠ ಅಂತ ಹೇಳಿದ್ರಿಂದ ಇದಲ್ಲ. 2 × 2 × 2 ಇದು 8, 8 8 64. ಸೊ ಆಪ್ಷನ್ 4 ಕೂಡ ಅಲ್ಲ. ಇದು 4 ಸ್ಕ್ವೇರ್ ಇದೆ, 4 4 16, ಇದು ಕೂಡ ಅಲ್ಲ. ಸೊ ಆಪ್ಷನ್ 1 ಕರೆಕ್ಟ್. 2 ಅಂಕಿಯ ಸಂಖ್ಯೆ ಮತ್ತು ಅದರ ಅಂಕೆಗಳನ್ನು ತಿರುಗು ಮುರುಗು ಬರೆದಾಗ ದೊರೆಯುವ ಹೊಸ ಸಂಖ್ಯೆ, ಇವುಗಳ ಮೊತ್ತ
ಎಷ್ಟಾಗ್ಬೇಕಂತೆ 110 ಆಗಿದೆ. ಒಂದು ವೇಳೆ ಆ ಸಂಖ್ಯೆಯಲ್ಲಿನ ಅಂಕೆಗಳ ವ್ಯತ್ಯಾಸವು 4 ಆದರೆ ಆ ಸಂಖ್ಯೆ ಯಾವುದು? ನೋಡ್ರಿ, ಅಂಕಿಗಳ ವ್ಯತ್ಯಾಸ ಇಲ್ಲೇನು ಆಪ್ಷನ್ ಕೊಟ್ಟಿದಾರಲ್ಲ ಅವೆಲ್ಲನೂ 4 ಇದೆ. ಆದ್ರೆ ಮೊದಲೇ ಕಂಡೀಷನ್ ನೋಡಿ, 2 ಅಂಕಿ ಸಂಖ್ಯೆ ಇದೆ, ಅದನ್ನ ಉಲ್ಟಾ ಪಲ್ಟಾ ಅಂಕಿಗಳನ್ನ ಅದ್ಲು ಬದಲು ಮಾಡಿದಾಗ ಮೊತ್ತ ಎಷ್ಟು ಬರಬೇಕು ಅಂತ ಹೇಳಿದ್ರೆ 110 ಬರಬೇಕು ಅಂತ ಹೇಳಿದ್ರೆ, ಇಲ್ಲಿ 62 ಕೊಟ್ಟಿದ್ದಾರೆ. ಅಂಕಿಗಳನ್ನ ಅದ್ಲು ಬದಲು ಮಾಡಿದಾಗ 26 ಆಗುತ್ತೆ. ಮೊತ್ತ ನೋಡಿ ಎಷ್ಟಾಗುತ್ತೆ ಅಂತಂದ್ರೆ 88. ಬಟ್ ನಮ್ಗೆ ಎಷ್ಟು ಬರಬೇಕು? 110 ಬರಬೇಕು. ಸೊ ಆಪ್ಷನ್ 1 ಅಲ್ಲ. 73 ಅದ್ಲು ಬದಲು ಮಾಡಿದಾಗ 37. 7 3 10 0 ದಶಕ 1, 7 3 10 1 11. ಆಪ್ಷನ್ 2 ಕರೆಕ್ಟ್. 3 ಮತ್ತು 4 ಒಂದ್ಸರಿ ಚೆಕ್ ಮಾಡೋಣ. 84 48. 8 4 12 2 ದಶಕ 1, 8 4 12 1 13. ಸೊ ಆಪ್ಷನ್ 3 ಅಲ್ಲ. ಇನ್ನು 51 ಉಲ್ಟಾ ಮಾಡಿದ್ರೆ 15. 5 1 6 5 1 6. ಆಪ್ಷನ್ 4 ಅಲ್ಲ. ಸೊ ಇಷ್ಟಲ್ಲದೆ ಜನರಲ್ ಆಗಿನೂ ನೀವು ತಗೊಂಡ್ ಮಾಡಬಹುದು. ಈ ರೀತಿ ಕ್ವಶನ್ ನಾನು ಆಲ್ರೆಡಿ ಒಂದ್ಸರಿ ಡಿಸ್ಕಸ್ ಮಾಡಿದ್ದೀನಿ. ಅಂದ್ರೆ ಯಾವ ರೀತಿ ತಗೋಬೇಕು ಅಂತಂದ್ರೆ 2 ಅಂಕಿ ಸಂಖ್ಯೆಯನ್ನ 10 × x ಪ್ಲಸ್ y ಅಂತ ತಗೋಬೇಕು. ಇದು 2 ಅಂಕಿ ಸಂಖ್ಯೆ. ಇನ್ನು ಅದ್ರ ಬದಲು ಮಾಡಿದಾಗ ಅಂತಂದ್ರೆ ಅದೇನಾಗ್ತದೆ ಅಂತಂದ್ರೆ 10y ಪ್ಲಸ್ x ಆಗುತ್ತೆ. ಇದರ ಮೊತ್ತ ಎಷ್ಟಾಗುತ್ತೆ ಅಂತ ಹೇಳಿದಾನೆ ಅಂತಂದ್ರೆ 110 ಅಂತ ಹೇಳಿದಾನೆ. ಸೊ ಇವೆರಡನ್ನು ಆಡ್ ಮಾಡಿದಾಗ ಎಷ್ಟಾಗುತ್ತೆ ಅಲ್ಲಿಗೆ 10x ಪ್ಲಸ್ x ಅಂತಂದ್ರೆ 11x, 10y ಪ್ಲಸ್ y ಅಂತಂದ್ರೆ 11y. ಸೊ ಇದೆಷ್ಟು ಆನ್ಸರ್? 110 ಬರಬೇಕು. ಸೊ 11 ಕಾಮನ್ ತೆಗೆದ್ರೆ x ಪ್ಲಸ್ y ಈಕ್ವಲ್ ಟು 110 ಡಿವೈಡ್ ಮಾಡಿ 10 ಆಗ್ತದೆ. ದೇರ್ ಫೋರ್ x ಪ್ಲಸ್ y ಈಕ್ವಲ್ ಟು 10. ಇನ್ನು ಅಂಕಿಗಳ ವ್ಯತ್ಯಾಸ 4 ಅಂತ ಹೇಳ್ತಾರೆ. ಅಂಕಿಗಳ ವ್ಯತ್ಯಾಸ ಅಂತಂದ್ರೆ x ಮೈನಸ್ y ಈಕ್ವಲ್ ಟು 4 ಅಂತ. ಇವುಗಳನ್ನ ಆಡ್ ಮಾಡಿ x ಮೈನಸ್ y ಕ್ಯಾನ್ಸಲ್, x ಪ್ಲಸ್ x 2x, 10 4 14. ಸೊ 2 1 2 7 ಅಂದ್ರೆ 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಯ ಅಂಕಿ ಯಾವುದು ಅಂದ್ರೆ 7. ಯಾಕಂದ್ರೆ x ನೋಡಿ 10x ಅಂತಂದ್ರೆ 10ರ ಸ್ಥಾನದಲ್ಲಿ x, ಬಿಡಿ ಸ್ಥಾನದಲ್ಲಿ y ಇದೆ ಅಂತ ಅರ್ಥ. x ಇಂಟು y ಅಲ್ಲ, ಇದು 2 ಅಂಕಿ ಸಂಖ್ಯೆ. ಇಲ್ಲೊಂದು ಅಂಕಿ ಇದೆ, ಇಲ್ಲೊಂದು ಅಂಕಿ ಇದೆ ಅಂತ. ಸೊ 10ರ ಸ್ಥಾನದಲ್ಲಿ 7 ಇದೆ. ಇದನ್ನ ಯಾವ್ದ್ರಲ್ಲಿ ಒಂದ್ರಲ್ಲಿ ಹಾಕಿ ಇದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ. x ಈಕ್ವಲ್ ಟು 7 ಆದ್ರೆ 7 ಈ ಕಡೆ ಬಂದ್ರೆ ಮೈನಸ್ 7 ಆಗ್ತದೆ. y ಈಕ್ವಲ್ ಟು 10 ಮೈನಸ್ 7. ಸೊ y ಈಕ್ವಲ್ ಟು 10ರಲ್ಲಿ 7 ಹೋದ್ರೆ 3 ಅಂದ್ರೆ ಬಿಡಿ ಸ್ಥಾನದಲ್ಲಿ 3 ಇರಬೇಕು. 10ರ ಸ್ಥಾನದಲ್ಲಿ 7, ಬಿಡಿ ಸ್ಥಾನದಲ್ಲಿ 3, 73. ಸೊ ಈ ರೀತಿ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಬೆಟರ್ ಆಪ್ಷನ್ ಇಂದ ಹೋಗುದು. ನೆಕ್ಸ್ಟ್ ನೋಡಿ, 0ಯನ್ನು 60ರಿಂದ ಭಾಗಿಸಲಾಗಿದೆ. ಹಾಗಾದ್ರೆ ಭಾಜ್ಯ, ಭಾಜಕ, ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ ಅಂತ ಕೇಳ್ತಾರೆ. ನೋಡಿ, 0ನ ಭಾಗಿಸಿದರೆ ಯಾವ್ದರಿಂದ ಅಂತಂದ್ರೆ 60ರಿಂದ. 60 0ಲೆ 0, ಸೊ 0 ಬಂತು. ಇಲ್ಲಿ ಯಾವ್ಯಾವುದು? ಫಸ್ಟ್ ಭಾಜ್ಯ ಏನಿದೆ 0. ಭಾಜ್ಯ 0 ಇರಬೇಕು ಅಂತಂದ್ರೆ ಆಪ್ಷನ್ 2 ಅಲ್ಲ, ಆಪ್ಷನ್ 4 ಅಲ್ಲ. ಯಾಕಂದ್ರೆ ಫಸ್ಟ್ ಭಾಜ್ಯ ಬರಿಬೇಕು. ಭಾಜ್ಯ ಎಷ್ಟಿದೆ? ಇಲ್ಲಿ 0 ಇದೆ. ಭಾಜಕ ನೆಕ್ಸ್ಟ್, ಭಾಜಕ ಎಷ್ಟಿರ್ಬೇಕು? 60. ಸೊ 2ರಲ್ಲೂ 60 60 ಇದೆ. ಭಾಗಲಬ್ಧ ಎಷ್ಟು ಬರಬೇಕು? 0. ಎಸ್, ಭಾಗಲಬ್ಧನು 0 0 ಕೊಟ್ಟಿದ್ದಾರೆ. ಶೇಷ ಎಷ್ಟು ಬರಬೇಕು ಅಂತಂದ್ರೆ 0 ಬರಬೇಕು. ಬಟ್ ಇಲ್ಲಿ 1 ಇದೆ. ಸೊ ಆಪ್ಷನ್ 3 ಅಲ್ಲ, ಆಪ್ಷನ್ 1 ಕರೆಕ್ಟ್. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಏನ್ ಹೇಳಿದಾನಂದ್ರೆ 1 ಅವಿಭಾಜ್ಯ ಸಂಖ್ಯೆ ಅಲ್ಲ. ಹೌದು, 1 ಅವಿಭಾಜ್ಯ ಸಂಖ್ಯೆ ಅಲ್ಲ. ಆಪ್ಷನ್ 2ರಲ್ಲಿ ಹೇಳ್ತಾನೆ 1 ಅವಿಭಾಜ್ಯ ಸಂಖ್ಯೆ ಆಗಿದೆ, ಅಲ್ಲ. 1 ಸಂಯುಕ್ತ ಸಂಖ್ಯೆ ಆಗಿದೆ, ಅಲ್ಲ. 2 ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳಿದ್ರೆ ಇದು ತಪ್ಪು. ಯಾಕಂದ್ರೆ 2 ಅವಿಭಾಜ್ಯ ಸಂಖ್ಯೆ, ಸೊ ಇದು ರಾಂಗ್. ಹಾಗಾಗಿ 1 ಅವಿಭಾಜ್ಯ ಸಂಖ್ಯೆ ಅಲ್ಲ ಅನ್ನೋದು ಮಾತ್ರ ಸತ್ಯ. ಬಟ್ 1 ಅನ್ನೋದು ಅದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ವಿಭಾಜ್ಯ ಸಂಖ್ಯೆನೂ ಅಲ್ಲ, ಅಂದ್ರೆ ಸಂಯುಕ್ತ ಸಂಖ್ಯೆನೂ ಅಲ್ಲ. ಹಾಗಾಗಿ ಆಪ್ಷನ್ 1 ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ.